ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ನಡೀತಾ ಇದೆ. ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ರಾಜಕೀಯದಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದೀವಿ. ಇದರ ಮಧ್ಯೆ ಈ ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತಹ ಕಾಂಗ್ರೆಸ್ ಸಭೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಚರ್ಚೆಗೂ ಕಾರಣ ಆಗ್ತಾ ಇರುವಂತದ್ದು. ಬಂಡಾಯ ಸಾರಿದಂತಹ ಸಚಿವರಾದಂತಹ ಪರಮೇಶ್ವರ್ ಮತ್ತು ರಾಜಣ್ಣ ಭಾಗಿಯಾಗಿದ್ದಾರೆ. ಬೆಳಗ್ಗೆ ನಡೆದಂತಹ ಹಿರಿಯರ ಒಂದು ಸಭೆಯಲ್ಲಿ ಇವರಿಬ್ರು ಕೂಡ ಗೈರಾಗಿದ್ರು. ಬಟ್ ಸಡನ್ ಆಗಿ ಇವತ್ತು ಸಿಎಲ್ಪಿ ಮೀಟಿಂಗ್ ಅಲ್ಲಿ ಪ್ರತ್ಯಕ್ಷ ಆಗಿರುವಂತದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಳಬೇಗುದಿಗೆ ಬ್ರೇಕ್ ಹಾಕ್ತಾರಾ ಸುರ್ಜೇವಾಲಾ ಇವತ್ತು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ನಡೀತಾ ಇದೆ. ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ರಾಜಕೀಯದಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದೀವಿ. ಇದರ ಮಧ್ಯೆ ಈ ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತಹ ಕಾಂಗ್ರೆಸ್ ಸಭೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಚರ್ಚೆಗೂ ಕಾರಣ ಆಗ್ತಾ ಇರುವಂತದ್ದು. ಬಂಡಾಯ ಸಾರಿದಂತಹ ಸಚಿವರಾದಂತಹ ಪರಮೇಶ್ವರ್ ಮತ್ತು ರಾಜಣ್ಣ ಭಾಗಿಯಾಗಿದ್ದಾರೆ. ಬೆಳಗ್ಗೆ ನಡೆದಂತಹ ಹಿರಿಯರ ಒಂದು ಸಭೆಯಲ್ಲಿ ಇವರಿಬ್ರು ಕೂಡ ಗೈರಾಗಿದ್ರು. ಬಟ್ ಸಡನ್ ಆಗಿ ಇವತ್ತು ಸಿಎಲ್ಪಿ ಮೀಟಿಂಗ್ ಅಲ್ಲಿ ಪ್ರತ್ಯಕ್ಷ ಆಗಿರುವಂತದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಳಬೇಗುದಿಗೆ ಬ್ರೇಕ್ ಹಾಕ್ತಾರಾ ಸುರ್ಜೇವಾಲಾ ಇವತ್ತು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ನಡೀತಾ ಇದೆ. ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ರಾಜಕೀಯದಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದೀವಿ. ಇದರ ಮಧ್ಯೆ ಈ ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತಹ ಕಾಂಗ್ರೆಸ್ ಸಭೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಚರ್ಚೆಗೂ ಕಾರಣ ಆಗ್ತಾ ಇರುವಂತದ್ದು. ಬಂಡಾಯ ಸಾರಿದಂತಹ ಸಚಿವರಾದಂತಹ ಪರಮೇಶ್ವರ್ ಮತ್ತು ರಾಜಣ್ಣ ಭಾಗಿಯಾಗಿದ್ದಾರೆ. ಬೆಳಗ್ಗೆ ನಡೆದಂತಹ ಹಿರಿಯರ ಒಂದು ಸಭೆಯಲ್ಲಿ ಇವರಿಬ್ರು ಕೂಡ ಗೈರಾಗಿದ್ರು. ಬಟ್ ಸಡನ್ ಆಗಿ ಇವತ್ತು ಸಿಎಲ್ಪಿ ಮೀಟಿಂಗ್ ಅಲ್ಲಿ ಪ್ರತ್ಯಕ್ಷ ಆಗಿರುವಂತದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಳಬೇಗುದಿಗೆ ಬ್ರೇಕ್ ಹಾಕ್ತಾರಾ ಸುರ್ಜೇವಾಲಾ ಇವತ್ತು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ನಡೀತಾ ಇದೆ. ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ರಾಜಕೀಯದಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದೀವಿ. ಇದರ ಮಧ್ಯೆ ಈ ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತಹ ಕಾಂಗ್ರೆಸ್ ಸಭೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಚರ್ಚೆಗೂ ಕಾರಣ ಆಗ್ತಾ ಇರುವಂತದ್ದು. ಬಂಡಾಯ ಸಾರಿದಂತಹ ಸಚಿವರಾದಂತಹ ಪರಮೇಶ್ವರ್ ಮತ್ತು ರಾಜಣ್ಣ ಭಾಗಿಯಾಗಿದ್ದಾರೆ. ಬೆಳಗ್ಗೆ ನಡೆದಂತಹ ಹಿರಿಯರ ಒಂದು ಸಭೆಯಲ್ಲಿ ಇವರಿಬ್ರು ಕೂಡ ಗೈರಾಗಿದ್ರು. ಬಟ್ ಸಡನ್ ಆಗಿ ಇವತ್ತು ಸಿಎಲ್ಪಿ ಮೀಟಿಂಗ್ ಅಲ್ಲಿ ಪ್ರತ್ಯಕ್ಷ ಆಗಿರುವಂತದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಳಬೇಗುದಿಗೆ ಬ್ರೇಕ್ ಹಾಕ್ತಾರಾ ಸುರ್ಜೇವಾಲಾ ಇವತ್ತು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ನಡೀತಾ ಇದೆ. ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ರಾಜಕೀಯದಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದೀವಿ. ಇದರ ಮಧ್ಯೆ ಈ ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತಹ ಕಾಂಗ್ರೆಸ್ ಸಭೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಚರ್ಚೆಗೂ ಕಾರಣ ಆಗ್ತಾ ಇರುವಂತದ್ದು. ಬಂಡಾಯ ಸಾರಿದಂತಹ ಸಚಿವರಾದಂತಹ ಪರಮೇಶ್ವರ್ ಮತ್ತು ರಾಜಣ್ಣ ಭಾಗಿಯಾಗಿದ್ದಾರೆ. ಬೆಳಗ್ಗೆ ನಡೆದಂತಹ ಹಿರಿಯರ ಒಂದು ಸಭೆಯಲ್ಲಿ ಇವರಿಬ್ರು ಕೂಡ ಗೈರಾಗಿದ್ರು. ಬಟ್ ಸಡನ್ ಆಗಿ ಇವತ್ತು ಸಿಎಲ್ಪಿ ಮೀಟಿಂಗ್ ಅಲ್ಲಿ ಪ್ರತ್ಯಕ್ಷ ಆಗಿರುವಂತದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಳಬೇಗುದಿಗೆ ಬ್ರೇಕ್ ಹಾಕ್ತಾರಾ ಸುರ್ಜೇವಾಲಾ ಇವತ್ತು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ನಡೀತಾ ಇದೆ. ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ರಾಜಕೀಯದಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದೀವಿ. ಇದರ ಮಧ್ಯೆ ಈ ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತಹ ಕಾಂಗ್ರೆಸ್ ಸಭೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಚರ್ಚೆಗೂ ಕಾರಣ ಆಗ್ತಾ ಇರುವಂತದ್ದು. ಬಂಡಾಯ ಸಾರಿದಂತಹ ಸಚಿವರಾದಂತಹ ಪರಮೇಶ್ವರ್ ಮತ್ತು ರಾಜಣ್ಣ ಭಾಗಿಯಾಗಿದ್ದಾರೆ. ಬೆಳಗ್ಗೆ ನಡೆದಂತಹ ಹಿರಿಯರ ಒಂದು ಸಭೆಯಲ್ಲಿ ಇವರಿಬ್ರು ಕೂಡ ಗೈರಾಗಿದ್ರು. ಬಟ್ ಸಡನ್ ಆಗಿ ಇವತ್ತು ಸಿಎಲ್ಪಿ ಮೀಟಿಂಗ್ ಅಲ್ಲಿ ಪ್ರತ್ಯಕ್ಷ ಆಗಿರುವಂತದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಳಬೇಗುದಿಗೆ ಬ್ರೇಕ್ ಹಾಕ್ತಾರಾ ಸುರ್ಜೇವಾಲಾ ಇವತ್ತು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ.
ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ನಡೀತಾ ಇದೆ. ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ರಾಜಕೀಯದಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳನ್ನ ಗಮನಿಸ್ತಾ ಇದ್ದೀವಿ. ಇದರ ಮಧ್ಯೆ ಈ ಖಾಸಗಿ ಹೋಟೆಲ್ನಲ್ಲಿ ನಡೆತಿರುವಂತಹ ಕಾಂಗ್ರೆಸ್ ಸಭೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಚರ್ಚೆಗೂ ಕಾರಣ ಆಗ್ತಾ ಇರುವಂತದ್ದು. ಬಂಡಾಯ ಸಾರಿದಂತಹ ಸಚಿವರಾದಂತಹ ಪರಮೇಶ್ವರ್ ಮತ್ತು ರಾಜಣ್ಣ ಭಾಗಿಯಾಗಿದ್ದಾರೆ. ಬೆಳಗ್ಗೆ ನಡೆದಂತಹ ಹಿರಿಯರ ಒಂದು ಸಭೆಯಲ್ಲಿ ಇವರಿಬ್ರು ಕೂಡ ಗೈರಾಗಿದ್ರು. ಬಟ್ ಸಡನ್ ಆಗಿ ಇವತ್ತು ಸಿಎಲ್ಪಿ ಮೀಟಿಂಗ್ ಅಲ್ಲಿ ಪ್ರತ್ಯಕ್ಷ ಆಗಿರುವಂತದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಳಬೇಗುದಿಗೆ ಬ್ರೇಕ್ ಹಾಕ್ತಾರಾ ಸುರ್ಜೇವಾಲಾ ಇವತ್ತು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ನಡೀತಾ ಇದೆ. ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ರಾಜಕೀಯದಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳನ್ನ ಗಮನಿಸ್ತಾ ಇದ್ದೀವಿ. ಇದರ ಮಧ್ಯೆ ಈ ಖಾಸಗಿ ಹೋಟೆಲ್ನಲ್ಲಿ ನಡೆತಿರುವಂತಹ ಕಾಂಗ್ರೆಸ್ ಸಭೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಚರ್ಚೆಗೂ ಕಾರಣ ಆಗ್ತಾ ಇರುವಂತದ್ದು. ಬಂಡಾಯ ಸಾರಿದಂತಹ ಸಚಿವರಾದಂತಹ ಪರಮೇಶ್ವರ್ ಮತ್ತು ರಾಜಣ್ಣ ಭಾಗಿಯಾಗಿದ್ದಾರೆ. ಬೆಳಗ್ಗೆ ನಡೆದಂತಹ ಹಿರಿಯರ ಒಂದು ಸಭೆಯಲ್ಲಿ ಇವರಿಬ್ರು ಕೂಡ ಗೈರಾಗಿದ್ರು. ಬಟ್ ಸಡನ್ ಆಗಿ ಇವತ್ತು ಸಿಎಲ್ಪಿ ಮೀಟಿಂಗ್ ಅಲ್ಲಿ ಪ್ರತ್ಯಕ್ಷ ಆಗಿರುವಂತದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಳಬೇಗುದಿಗೆ ಬ್ರೇಕ್ ಹಾಕ್ತಾರಾ ಸುರ್ಜೇವಾಲಾ ಇವತ್ತು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ನಡೀತಾ ಇದೆ. ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ರಾಜಕೀಯದಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳನ್ನ ಗಮನಿಸ್ತಾ ಇದ್ದೀವಿ. ಇದರ ಮಧ್ಯೆ ಈ ಖಾಸಗಿ ಹೋಟೆಲ್ನಲ್ಲಿ ನಡೆತಿರುವಂತಹ ಕಾಂಗ್ರೆಸ್ ಸಭೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಚರ್ಚೆಗೂ ಕಾರಣ ಆಗ್ತಾ ಇರುವಂತದ್ದು. ಬಂಡಾಯ ಸಾರಿದಂತಹ ಸಚಿವರಾದಂತಹ ಪರಮೇಶ್ವರ್ ಮತ್ತು ರಾಜಣ್ಣ ಭಾಗಿಯಾಗಿದ್ದಾರೆ. ಬೆಳಗ್ಗೆ ನಡೆದಂತಹ ಹಿರಿಯರ ಒಂದು ಸಭೆಯಲ್ಲಿ ಇವರಿಬ್ರು ಕೂಡ ಗೈರಾಗಿದ್ರು. ಬಟ್ ಸಡನ್ ಆಗಿ ಇವತ್ತು ಸಿಎಲ್ಪಿ ಮೀಟಿಂಗ್ ಅಲ್ಲಿ ಪ್ರತ್ಯಕ್ಷ ಆಗಿರುವಂತದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಳಬೇಗುದಿಗೆ ಬ್ರೇಕ್ ಹಾಕ್ತಾರಾ ಸುರ್ಜೇವಾಲಾ ಇವತ್ತು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ನಡೀತಾ ಇದೆ. ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ರಾಜಕೀಯದಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳನ್ನ ಗಮನಿಸ್ತಾ ಇದ್ದೀವಿ. ಇದರ ಮಧ್ಯೆ ಈ ಖಾಸಗಿ ಹೋಟೆಲ್ನಲ್ಲಿ ನಡೆತಿರುವಂತಹ ಕಾಂಗ್ರೆಸ್ ಸಭೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಚರ್ಚೆಗೂ ಕಾರಣ ಆಗ್ತಾ ಇರುವಂತದ್ದು. ಬಂಡಾಯ ಸಾರಿದಂತಹ ಸಚಿವರಾದಂತಹ ಪರಮೇಶ್ವರ್ ಮತ್ತು ರಾಜಣ್ಣ ಭಾಗಿಯಾಗಿದ್ದಾರೆ. ಬೆಳಗ್ಗೆ ನಡೆದಂತಹ ಹಿರಿಯರ ಒಂದು ಸಭೆಯಲ್ಲಿ ಇವರಿಬ್ರು ಕೂಡ ಗೈರಾಗಿದ್ರು. ಬಟ್ ಸಡನ್ ಆಗಿ ಇವತ್ತು ಸಿಎಲ್ಪಿ ಮೀಟಿಂಗ್ ಅಲ್ಲಿ ಪ್ರತ್ಯಕ್ಷ ಆಗಿರುವಂತದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಳಬೇಗುದಿಗೆ ಬ್ರೇಕ್ ಹಾಕ್ತಾರಾ ಸುರ್ಜೇವಾಲಾ ಇವತ್ತು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ನಡೀತಾ ಇದೆ. ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ರಾಜಕೀಯದಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳನ್ನ ಗಮನಿಸ್ತಾ ಇದ್ದೀವಿ. ಇದರ ಮಧ್ಯೆ ಈ ಖಾಸಗಿ ಹೋಟೆಲ್ನಲ್ಲಿ ನಡೆತಿರುವಂತಹ ಕಾಂಗ್ರೆಸ್ ಸಭೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಚರ್ಚೆಗೂ ಕಾರಣ ಆಗ್ತಾ ಇರುವಂತದ್ದು. ಬಂಡಾಯ ಸಾರಿದಂತಹ ಸಚಿವರಾದಂತಹ ಪರಮೇಶ್ವರ್ ಮತ್ತು ರಾಜಣ್ಣ ಭಾಗಿಯಾಗಿದ್ದಾರೆ. ಬೆಳಗ್ಗೆ ನಡೆದಂತಹ ಹಿರಿಯರ ಒಂದು ಸಭೆಯಲ್ಲಿ ಇವರಿಬ್ರು ಕೂಡ ಗೈರಾಗಿದ್ರು. ಬಟ್ ಸಡನ್ ಆಗಿ ಇವತ್ತು ಸಿಎಲ್ಪಿ ಮೀಟಿಂಗ್ ಅಲ್ಲಿ ಪ್ರತ್ಯಕ್ಷ ಆಗಿರುವಂತದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಳಬೇಗುದಿಗೆ ಬ್ರೇಕ್ ಹಾಕ್ತಾರಾ ಸುರ್ಜೇವಾಲಾ ಇವತ್ತು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿದೆ.